section C. Question number 5, section C. Following are the balance sheet are prepared to you on 31st December 2012. Very good. Share capital 5 lakh, 2 lakh, general reserve 1 lakh and illa. ಸಂತೋಷ ಹೌದಾ ಅಲ್ವಾ? ಪ್ರಾಫಿಟ್ ಅಂಡ್ ಲಾಸ್ 80,000 ಅಂಡ್ ನಿಲ್ ಅಗೇನ್ ಸಂತೋಷ ಅಲ್ಲೇನೋ. ಬಟ್ ಇಲ್ಲಿ ಸಂತೋಷನೆಲ್ಲ ಕೊನೆಗಾಗ ಆಚೆ ಮಾಡಿಬಿಟ್ಟಿದ್ದಾರೆ. 6% ಡಿವೆಂಚರ್ ನಿಲ್ ಅಂಡ್ 1 lakh, ಕ್ರೆಡಿಟ್ ಆರ್ 75 and 45. ಫಿಕ್ಸ್ಡ್ ಅಸೆಟ್ ಡೆಟರ್ಸ್ 6% ಡಿವೆಂಚರ್ ಕೊಟ್ಟಿದ್ದಾನೆ, 6% ಡಿವೆಂಚರ್ ಕೊಟ್ಟಿದ್ದಾನೆ. ಅಕ್ವೈರ್ಡ್ ಶೇರ್ಸ್ 1,20,000, 1,500 ಶೇರ್ಸ್ ಅಂತ ಹೇಳ್ತಾನೆ ಅವನು. ಪ್ರಾಫಿಟ್ ಅಂಡ್ ಲಾಸ್ ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ ಅವನು. ಅದೇ ನಮಗೆ ದೊಡ್ಡ ಸಮಸ್ಯೆ ಇವಾಗ. Profit and loss of subsidiary company is asset side is given 1 lakh, that is loss. That is the loss. They H Limited acquired shares on 1st May. 1st May ಗೆ acquire ಆಗಿದ್ದು ಅಂತ ಹೇಳ್ತಾನೆ. 1st May ಅಂದ್ರೆ 5. ಯಾವ ಇಯರ್? 2012. Year ends on 31st December 2012. Year begins on 1/1/2012. Our 4 months pre, 8 month post in the current year profit. In the current year profit. H Limited acquired shares on 1st May 2012. Profit and loss account showed a debit balance. Showed a debit balance. Nodi. Debit balance of 1,50,000. Beginning ಅಲ್ಲಿ 1 ಗೆ ಕೇಳಿಲಿ ಅರ್ಥ ಮಾಡ್ಕೊಳ್ಳಿ. ಇವಾಗಲೇ ಅರ್ಥ ಮಾಡ್ಕೋಬೇಕಿದನ್ನ. ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಲಾಸ್. ಬಿಗಿನಿಂಗ್ ಅಲ್ಲಿ ಲಾಸ್ ಎಷ್ಟಿದೆ? 1,50,000 ಇದೆ. ಬಟ್ ಎಂಡ್ ಆಫ್ ದಿ ಇಯರ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ರು. ಎಂಡ್ ಆಫ್ ದಿ ಇಯರ್ ದೇ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್. ಎಸ್ ಆರ್ ನೋ? ಪ್ರಿಪೇರ್ ಮಾಡುವಾಗ ಲಾಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ? 1 lakh. ಲಾಸ್ ಎಷ್ಟಿದೆ? 1 lakh ಆಗಿದೆ. ಇದು ಲಾಸ್. ಇದು ಎಂಡಿಗೆ ಲಾಸ್ ಇದೆ. ಸೊ ಡಿಫರೆನ್ಸ್ ಎಷ್ಟು ಬಂತು? 50,000 is what? 1 ಲಕ್ಷ ಬಿಗಿನಿಂಗ್ ಲಾಸ್ ಇತ್ತು. ಆ ಲಾಸ್ 1 ಲಕ್ಷಕ್ಕೆ ಇಳಿದಿದೆ. ಅದರ ಅರ್ಥ ಏನು? 50,000 ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಪ್ರಾಫಿಟ್ ಅಂಡ್ ಲಾಸ್. ಪ್ರಾಫಿಟ್ ದಿಸ್ ಎ ಪ್ರಾಫಿಟ್ ಮೇಡ್. ಪ್ರಾಫಿಟ್ ಮೇಡ್ ಅರ್ಥ ಮಾಡ್ಕೊಳ್ಳಿ. ಬಿಗಿನಿಂಗ್ ಅಲ್ಲಿ 1,50,000 ಲಾಸ್ ಇತ್ತು. ಕೊನೆಗೆ 1 ಲಕ್ಷಕ್ಕೆ ಇಳಿಯಿತು. ಅದರ ಅರ್ಥ 50,000 ಪ್ರಾಫಿಟ್ ಮಾಡಿ 50,000 ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ನಾವು ಅದಾಯ್ತು. ಡ್ಯೂರಿಂಗ್ ದಿ ಇಯರ್ ಮಾರ್ಚ್ 2012 ಗೂಡ್ಸ್ ಕಾಸ್ಟ್ 6,000 ಡಿಸ್ಟ್ರಾಯ್ಡ್ ಬೈ ಫೈರ್. ಅಗೇನ್ಸ್ಟ್ ಇನ್ಶೂರೆನ್ಸ್ ಕಂಪನಿ ರಿಕವರ್ಡ್ 2,000. ಏನಾಯ್ತು? ಕಂಪನಿ ಲಾಸ್ ಆಗೋದು ಬಿಡಿ, ಅದರೊಟ್ಟಿಗೆ ಬೆಂಕಿನ ಹೊತ್ತಿ ಉರಿಯಿತು. ಎಷ್ಟು? 6,000 ವರ್ತಿದ್ದು ಬೆಂಕಿ ಹೊತ್ತು ಉರಿಯಿತು. 2,000 ಇನ್ಶೂರೆನ್ಸ್ ಕಂಪನಿಯಿಂದ ಬಂತು. 4,000 ಲಾಸು ಆಯ್ತು. ಪುನಃ 4,000 ಲಾಸು ಆಯ್ತು. ಆವಾಗ 4,000 ಲಾಸ್ ಆದ್ರೆ ಟೋಟಲ್ ಪ್ರಾಫಿಟ್ ಎಷ್ಟು ಮಾಡಿರ್ಬೇಕು? +4. ಟೋಟಲ್ ಎಷ್ಟಾಯ್ತು? 54,000 ಪ್ರಾಫಿಟ್ ಮೇಡ್. ಯಾಕಂದ್ರೆ ಈ ಲಾಸ್ ಅನ್ನು ಅವನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಲಿಲ್ಲ. ತೋರಿಸಿದಾನ? ತೋರಿಸಲಿಲ್ಲ ಅಂದ್ರೆ ಅರ್ಥ ಏನು? ಲಾಸ್ ಓವರ್ಕಮ್ ಆಗಿದೆ. 4,000 ಲಾಸ್ ಆಗಿದೆ, ಅದು ಓವರ್ಕಮ್ ಆಗಿದೆ. ಓವರ್ಕಮ್ ಅಂದ್ರೆ ಅಷ್ಟು 4,000 ಪ್ರಾಫಿಟ್ ಮಾಡಿರ್ಬೇಕು ಅವನು. ಟೋಟಲ್ ಪ್ರಾಫಿಟ್ ಮೇಡ್ ಎಷ್ಟಾಯ್ತು? 54,000 in the 12 month. The creditors of H Limited include 20,000 goods supplied by H Limited. That was mutual holdings. On which date H Limited made a profit 22,000. They made a profit, unrealized profit on stock. Half of the goods still in the stock. Adar artha 2,000 ಮೇಲೆ half. 2,000 ಮೇಲೆ half. Now, calculation of minority and majority ratio. First, majority ratio. ಎಷ್ಟು ರೇಷಿಯೋ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಅವರು? 1,500 ಶೇರ್ಸ್ ಇದೆಲ್ಲ ಹೋದಾಗ ಆಯ್ತು ನನಗೆ. 1,500 ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ. 1,500 ಶೇರ್ ಔಟ್ ಆಫ್ ಎಷ್ಟು? 2,000. ಆವಾಗ ಎಷ್ಟಾಯ್ತು? 15/20. ಮೈನಾರಿಟಿ ರೇಷಿಯೋ ಎಷ್ಟು ಪರ್ಚೇಸ್ ಮಾಡಲಿಲ್ಲ? 500 ಡಿವೈಡ್ ಬೈ 2,000 ಎಷ್ಟು? 5/20. Next statement showing
statement showing minority interest. Minority interest on share capital. Minority interest on share capital. What is the share capital I given in this case? 2 lakhs into minority. ಎಷ್ಟು? 15 by 20. Minority 5 by 20. ಎಷ್ಟು ಬರುತ್ತೆ? 50,000. 50,000. Minority interest on profit and loss. Total profit and loss ಎಷ್ಟಿದೆ? There is a loss ಇರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಎಸ್ ಆರ್ ನೋ? ಪ್ರಾಫಿಟ್ ಇದೆನಾ? ಲಾಸ್. ಆದ ಕಾರಣ -1 lakh. ಎಸ್ ಆರ್ ನೋ? ಅದರ ಮೇಲೆ ಮೈನಾರಿಟಿ ಎಷ್ಟು? 5 by 20. 25,000. ಯಾವ ಸಿಂಬಲ್? ಮೈನಸ್ ಸಿಂಬಲ್. 25,000. ಮೈನಾರಿಟಿ ಇಂಟ್ರೆಸ್ಟ್ ಆನ್ ರಿಸರ್ವ್ ಇಲ್ಲೇ ಇಲ್ಲ. ಉಂಟಾ? ಇಲ್ಲ. ಟೋಟಲ್ ಎಷ್ಟಾಯ್ತು? -25,000. ಅಲ್ಲ ಮೈನಸ್ ಅಲ್ಲ, +25. -25 +51 25,000 as minority interest. Now statement showing pre-post profit and loss. Pre-post total. First is profit and loss. Profit and loss. Yes or no? ಎಷ್ಟಿದೆ ಲಾಸ್ at ಎಂಡಿಗೆ? ಬಿಗಿನಿಂಗ್ ಟೋಟಲ್ ಲಾಸ್ ಎಷ್ಟಿತ್ತು? 1 ಲಕ್ಷ. ಎಸ್ ಆರ್ ನೋ? ಸೊ ಬಿಗಿನಿಂಗ್ ಎಷ್ಟಿತ್ತು ಲಾಸು? 1,50,000 ಮೈನಸ್. ಎಸ್ ಆರ್ ನೋ? ಬಿಗಿನಿಂಗ್ ಎಷ್ಟಿತ್ತು ಲಾಸು? 1,50,000. ಕಂಪ್ಲೀಟ್ಲಿ 1,50,000 ಇತ್ತು. ಎಸ್ ಆರ್ ನೋ? ದಟ್ ಇಸ್ ಮೈನಸ್ ಪ್ರೀ ಲಾಸ್. ಪೋಸ್ಟ್ ಲಾಸ್ 1 lakh ಇದೆ. ಎಸ್ ಆರ್ ನೋ? ಡಿಫರೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎಷ್ಟು? 54,000. ಅದು ಪ್ರೀ ಮತ್ತು ಪೋಸ್ಟ್. ಅದು ಪ್ರೀ ಮತ್ತು ಪೋಸ್ಟ್. 4 ತಿಂಗಳು ಪ್ರೀ, 8 ತಿಂಗಳು ಪೋಸ್ಟ್. ಆವಾಗ ಏನಾಗುತ್ತೆ? 54,000 ಇಂಟು 4 by 12. 54,000 ಇಂಟು 8 by 12. ಎಷ್ಟು? 4 by 12 ಎಷ್ಟು? 8,000. ಎಷ್ಟು? 18,000. ಪೋಸ್ಟ್ ಎಷ್ಟು? 36,000. ಇಲ್ಲಿ ನೋಡಿ, ಇದು ಮೈನಸ್ ಮಾಡುವಾಗ 32,000, 1,32,000 is pre-loss, but this will be 36,000 is the profit. 36,000 is the profit. ಅರ್ಥ ಆಯ್ತಾ? ಇಲ್ಲಿ ರಿಸರ್ವ್ ಇಲ್ಲ. ರಿಸರ್ವ್ ಉಂಟಾ? ರಿಸರ್ವ್ ಇಲ್ಲ. ಇಷ್ಟೇ. ಇದು ಅರ್ಥ ಆಯ್ತಾ ಹೇಗೆ ಬಂತು ಅಂತ? 36 ಮತ್ತು 18 ಇಲ್ಲಿ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ಬಿಗಿನಿಂಗ್ ಅಲ್ಲೇ. 54 ಅದರಲ್ಲಿ ಕರೆಂಟ್ ಇಯರ್ ಪ್ರಾಫಿಟ್, ಅದರಲ್ಲಿ 1/4 by 12, ಇದು 8 by 12. ದಟ್ಸ್ ಪ್ರೀ ಅಂಡ್ ಪೋಸ್ಟ್. ಇದು ಪ್ರೀ ಲಾಸ್ ಆಫ್ ದ ಪೋಸ್ಟ್. Now statement showing cost of control. Statement showing cost of control. Investment in share. Investment in shares. What is the investment in shares is given here? 1,20,000. Yeah? 1,20,000. 1,20,000. Add goodwill. Goodwill ಉಂಟಾ? ಇಲ್ಲ. Add goodwill. Nil. 1,20,000. Less majority interest on share capital. Share capital is that 2 lakh. 2 lakh into majority. 2 lakh into 15 by 20. Yes, bantu? 1,50,000. Majority interest on pre-reserve. Reserve unta? Illa. Majority interest on pre-profit and loss. Profit and loss is found. Yes, 1,32,000 alwa? Pre. 1,32,000 into ಎಷ್ಟು? 15 by 20. 99,000. ನೋಡಿ 99,000 is a minus symbol. Yes or no? ಇದರಿಂದ ಇದಕ್ಕೆ ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ? ಬೇರೆ ಏನಿಲ್ಲ, ಡಿವಿಡೆಂಡ್ ಇಲ್ಲ. 51,000 ಮೈನಸ್ ಮಾಡಿ ಎಷ್ಟು ಬಂತು?
That is the goodwill. That is the 69,000. 69,000 as Goodwill. goodwill. Last step, calculation of unrealized profit on stock. He says that they made a profit of 2,000. Half of the goods still in the stock. Our estimate unrealized profit of 1,000. 1,000. Unrealized profit is 1,000. Now we are supposed to prepare a balance sheet. Supposed to prepare a balance sheet. How that should be done? How that should be done? Now, pause moment. Now, ಇಲ್ಲಿ 69,000 ನಾನು ತಪ್ಪು ಮಾಡಿದ್ದೀನಿ. ಇಲ್ಲಿ ಬಿಗಿನಿಂಗ್ ಲಾಸ್ 1,50,000 ಅಲ್ಲ, ಯಾಕಂದ್ರೆ 4,000 ಲಾಸ್ ಆಗಿದೆ. 4,000 ಲಾಸ್ ಆಗಿದೆ. ಯಾವುದು ಗುಡ್ ಡಿಸ್ಟ್ರಾಯ್ಡ್. ಆವಾಗ 1,54,000 ತೆಗಬೇಕು. 1,54,000 ತೆಗಬೇಕು. ಆವಾಗ ಇದು 1,36,000 ಆಗುತ್ತೆ. 1,36,000 ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ವಾಟ್ ಎವರ್ ಇಸ್ ಗಿವನ್ ಇಸ್ ಐ ಟೇಕ್ 1,50,000 ಅಂತ ಮಾಡಿ ಅಲ್ಲ. ಈ ಲಾಸ್ ಫ್ರೀ 1,54,000 ಆಗುತ್ತೆ. ಗುಡ್ ಡಿಸ್ಟ್ರಾಯ್ಡ್ ಬೈ ಲಾಸ್ 1,54,000. ದಿಸ್ ವಿಲ್ ಬಿ 1,36,000. ಸರಿ ಅಲ್ಲ? ಇಲ್ಲಿಗೆ ಬರುವಾಗ 1,32,000 ಅಲ್ಲ, 1,36,000 ಆಗಬೇಕು. ಆವಾಗ ಎಷ್ಟಾಗುತ್ತೆ ಇದು? 1,36,000. 1,02,000. ಇಲ್ಲಿಗೆ ಬರೀರಿ ಎಷ್ಟಾಗುತ್ತೆ? ಇದರಿಂದ ಇದು ಮೈನಸ್ ಮಾಡಿದ್ರೆ 48,000. What is the goodwill now? Goodwill is how much? 72 alva? Sorry? 1,21 minus 48. 72,000. ಅರ್ಥ ಮಾಡ್ಕೊಳ್ಳಿ, ನಾನೊಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಇಲ್ಲಿ 1,50,000 ತಗೊಳ್ಳೋದಲ್ಲ, 1,54,000 ತಗೋಬೇಕು. ಯಾಕಂದ್ರೆ 1,50,000 ಪ್ರೀ ಲಾಸ್, ಮತ್ತೆ ಬೆಂಕಿ ಹೊತ್ತಿ ಉರಿಯಿತು, ಅದನ್ನು ಲಾಸ್. ಸೊ 1,54,000. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. Liability side, asset side, consolidated balance sheet. Liability side, asset side. Share capital. We know directly. Share capital is there. 5 lakhs. Shares of 100 each. 5 lakh. What General reserves and surplus. General reserve ಡೈರೆಕ್ಟ್ ಆಗಿ ಬರೆಯಿರಿ. ಎಷ್ಟು ಜನರಲ್ ರಿಸರ್ವ್? 1 lakh. ಬೇರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ. ಮತ್ತೆ ಇದು ಪ್ರಾಫಿಟ್ ಅಂಡ್ ಲಾಸ್ ಇಸ್ ಗಿವನ್ ದರ್. ಎಷ್ಟು ಪ್ರಾಫಿಟ್ ಅಂಡ್ ಲಾಸ್? 80,000. add majority post. Majority post ಎಷ್ಟು? 54 ಅಲ್ಲಿ ಮಾಡಿದ್ವಿ ನಾವು. ಎಷ್ಟು ಬಂತು? 36,000 into ಎಷ್ಟು ಮೆಜಾರಿಟಿ? 15/20 ಎಷ್ಟು ಬಂತು? 27,000. ಸೊ ಟೋಟಲಿ 1 lakh ಲೆಸ್ ಇದು ಅನ್ರಿಯಲೈಸ್ಡ್ ಪ್ರಾಫಿಟ್ ಆನ್ ಸ್ಟಾಕ್. ಎಷ್ಟಿದೆ ಪ್ರಾಫಿಟ್ ಆನ್ ಸ್ಟಾಕ್? 1,000. ಔಟರ್ ಕಾಲಮ್ 1,06,000. ಸೆಕ್ಯೂರ್ಡ್ ಲೋನ್ ಇನ್ನರ್ ಕಾಲಮ್ ಬರೀರಿ. ಡಿಬೆಂಚರ್ ಇದೆ ನೋಡಿ. ಡಿಬೆಂಚರ್ ಎಷ್ಟಿದೆ? ಡಿಬೆಂಚರ್ 1 lakh. ಇನ್ನರ್ ಕಾಲಮ್ ಬರ್ಕೊಳ್ಳಿ. ಆಪೋಸಿಟ್ ಸೈಡ್ ಅಲ್ಲೂ ಡಿಬೆಂಚರ್ ಇದೆ ನೋಡಿ. ಅದನ್ನ ಇಲ್ಲಿ ಸೆಟ್ ಅಪ್ ಮಾಡಬೇಕು. ಲೆಸ್ ಡಿಬೆಂಚರ್ ಹೋಲ್ಡಿಂಗ್. ಎಷ್ಟು ಡಿಬೆಂಚರ್ ಹೋಲ್ಡಿಂಗ್? ಅಸೆಟ್ ಸೈಡ್ ಅಲ್ಲಿ ನೋಡಿ 60,000. ಅದನ್ನ ಇಲ್ಲಿ ಮೈನಸ್ ಮಾಡಿ ಮತ್ತೆ ಆ ಸೈಡ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ 40,000. ಅನ್ಸೆಕ್ಯೂರ್ಡ್ ಲೋನ್ ನಿಲ್. ಕರೆಂಟ್ ಲಯಬಿಲಿಟಿ ಅದರಲ್ಲಿ ಕ್ರೆಡಿಟರ್ಸ್ ಎಷ್ಟಿದೆ? ಕ್ರೆಡಿಟರ್ಸ್ 1,20,000 ಲೆಸ್ ಮ್ಯೂಚುವಲ್ ಓಯಿಂಗ್ಸ್ ಎಷ್ಟು? 20,000 ಮೈನಸ್ ಮಾಡಿ ಔಟರ್ ಕಾಲಮ್ 1 lakh. ಮತ್ತೆ ಮೈನಾರಿಟಿ ಇಂಟ್ರೆಸ್ಟ್. ಇದು ಫೌಂಡ್ ಎಷ್ಟು? 25,000. ಈ ಸೈಡ್ ಅಲ್ಲಿ ಆಸ್ ಯೂಶುವಲ್ ಸೇಮ್ ಫಿಕ್ಸ್ಡ್ ಅಸೆಟ್,
ಮತ್ತೆ ಕರೆಂಟ್ ಡಿಬೆಂಚರ್ ಬರ್ಲಿಕ್ಕಿಲ್ಲ ಇಲ್ಲಿ ಅಸೆಟ್ ಸೈಡ್ ಅಲ್ಲಿ ಡಿಬೆಂಚರ್ ಸ್ಟಾಕ್ ಇಂದ ಅನ್ರಿಲೈಸ್ ಡೇಟಾದಿಂದ ಮ್ಯೂಚುವಲ್ ಹೋಲ್ಡಿಂಗ್ಸ್ ಮಾಡಿ ಬರೆದ್ರೆ ಮುಗಿಯಿತು. ದಟ್ಸ್ ಆಲ್ ವಿ ಕ್ಯಾನ್ ಡೂ ಇಟ್ ಇನ್ ದ ಹೋಮ್.